ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಇದು ವಿಶೇಷವಾಗಿದೆ. ಈ ದಿನ ಏನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ನಾವು 50 ದೇವಸ್ಥಾನನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದುವರೆಗೂ ಹೋಗಿರುವಂಥ ದೇವಸ್ಥಾನಗಳಿದ್ದು 50ನೇ ದೇವಸ್ಥಾನ. ಈ ದೇವಸ್ಥಾನ ಇದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೃಷ್ಣಾಪುರ ಅಂದ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ. ಈ ದೇವಸ್ಥಾನ ಮುಂಚೆ ಹೇಗಿತ್ತು, ಹೇಗಿದೆ ಇದನ್ನೆಲ್ಲ ವಿಶೇಷಗಳನ್ನು ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದು ಹಳೆ ಫೋಟೋ ದೇವಸ್ಥಾನದ್ದು. ಹೀಗಿರೋ ದೇವಸ್ಥಾನ ಹೀಗಾಗಿದೆ ಅಂದರೆ ನಂಬೋಕೆ ಅಸಾಧ್ಯವಾಗಿದೆ. ಯಾಕೆಂದರೆ ಹುಲ್ಲುಗಳು ಬೆಳ್ಕೊಂಡು ದೇವಸ್ಥಾನ ಪೂರ್ತಿ ಕಾಣಿಸ್ತಾನೆ ಇರಲಿಲ್ಲ. ಇದು ದೇವಸ್ಥಾನ ಹೌದಾ ಅನ್ನೋ ಒಂದು ಥರ ಇದ್ದ ದೇವಸ್ಥಾನನ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ಈ ದೇವಸ್ಥಾನ ಯಾವುದೇ ಸರ್ಕಾರ ಅನುದಾನ ಇಲ್ದರೇನೆ ಧರ್ಮಸ್ಥಳ ಹಾಗೂ ಮತ್ತು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸೇರಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ತುಂಬ ಚೆನ್ನಾಗಿದೆ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. 2023ರಲ್ಲಿ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ. ದೇವಸ್ಥಾನದ ಒಳಗಡೆ ಮಂಟಪವಿದ್ದು 4 ಒಂದು ಸ್ತಂಭಗಳಿಂದ ಮಂಟಪ ತುಂಬ ಸುಂದರವಾಗಿದೆ. ಮಧ್ಯದಲ್ಲಿ ನಾವು ಶಿವನ ವಾಹನವಾದ ನಂದೀಶ್ವರನನ್ನು ಕಾಣ್ಬೋದು. ದೇವಸ್ಥಾನ ತುಂಬ ಚಿಕ್ಕದಾಗಿದ್ರೂ ಕೂಡ ತುಂಬ ಚೊಕ್ಕವಾಗಿದೆ. ನಾವೇನು ನೋಡ್ತೀವಿ, ಇದು ಮಂಟಪ ಹಾಗೂ ಶಿವನ ಪರಿವಾರವಾದ ಗಣೇಶವರನ ದರ್ಶನವನ್ನು ನಾವು ಮಾಡ್ಬೋದು. ಇದು ಇತ್ತೀಚೆಗೆ ಅಂದರೆ 2023ರಲ್ಲಿ ಇದು ಜೀರ್ಣೋದ್ಧಾರ ಆಗಿ ಕಂಪ್ಲೀಟ್ ಆಗಿರುವಂಥದ್ದು. ಬನ್ನಿ ಈಶ್ವರನ ದರ್ಶನವನ್ನು ಮಾಡೋಣ. ನೀವೇನು ನೋಡ್ತಾ ಇದ್ದೀರಾ, ಇದು ಸುಖನಾಸಿ ಮತ್ತು ಗರ್ಭಗುಡಿ. ಇವತ್ತು ವಿಶೇಷ ಪೂಜೆ ಇದೆ. ನಾವು ಬಂದಿರೋ ದಿನ ಆಯುಧ ಪೂಜೆ ಆಗಿರೋದ್ರಿಂದ ಹಳ್ಳಿಯವರೆಲ್ಲ ಸೇರಿ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಎಲ್ಲ ಒಂದು ಕಡೆ ಸೇರಿ ಪೂಜೆ ಮಾಡ್ತಾ ಇರೋದು. ನವರಾತ್ರಿ ಆಗಿರೋದ್ರಿಂದ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಡೀತಾ ಇದೆ. ಹಾಗೆನಿಲ್ಲ, ಗ್ರಾಮಸ್ಥರು ತುಂಬ ಜನ ಗ್ರಾಮದಿಂದ ಎಲ್ಲ ಬಂದಿದ್ದಾರೆ ಪೂಜೆಗೆ. 290 ದೇವಸ್ಥಾನಗಳಲ್ಲಿ ಇವತ್ತು 50 ಕಂಪ್ಲೀಟ್ ಮಾಡಿದ್ದೀವಿ. ಹೋದ ತಿಂಗಳು 1ನೇ ತಾರೀಕು ನಾವು ಪ್ರಾರಂಭ ಮಾಡಿದಂಥ ಯಾತ್ರೆ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಗಿದೆ. ಇನ್ನು 240 ದೇವಸ್ಥಾನಗಳು ಬಾಕಿ ಇದೆ. ನಿಮ್ಮ ಶುಭ ಹಾರೈಕೆ ಹೀಗೆ ಇರಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ವಿಷಯವನ್ನು ತಿಳಿಸಿ. ಧರ್ಮಸ್ಥಳದಿಂದ ಏನೇನು ಕೆಲಸ ಆಗ್ತಾ ಇದೆ, ಹೇಗಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಸಂಘಗಳು ಮತ್ತು ಹಾಲಿನ ಡೈರಿಗಳು, ಸ್ಕೂಲ್ಗಳು ಎಲ್ಲದಕ್ಕೂ ನಾವು ವಿಸಿಟ್ ಮಾಡಲಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದ. ಭಾವದೊಳಗೆ ಛಾತ್ರ ಭಾವ ಬೆಳಗೆ ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಭೂಹರೆಯದ ಹೊಂಗನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಕಾರ್ಯಕಾಲ ಕಾಯುತಿಹಳು ಭಾರತಿ, ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ. ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ, ಛಲದಲ್ಲಿ